ಕೋಲಾರ ಮತ್ತೆ ಹಾಸನ ಮಂಡ್ಯ 3 ಕ್ಲಿಯರ್ ಆಗಿದೆ. ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ. ನಾಳೆ ಸಾಯಂಕಾಲ 4:15ಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳ ಘೋಷಣೆ ಮಾಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಡ್ಡಾ ಸಾಹೇಬ್ರು ಫೋನ್ ಮಾಡಿ ನನ್ನ ಸಾಯಂಕಾಲ ಕುಮಾರಣ್ಣಂಗೆ 3 ಕ್ಲಿಯರ್ ಆಗಿದೆ, ಮತ್ತೊಂದು 4 ಕ್ಲಿಯರ್ ಆಗಿದೆ. ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವರದ್ದು ಬಿಜೆಪಿ ಸಿಂಬಲ್ ಇಂದ, ಇನ್ನೊಂದು 3 ಕೋಲಾರ ಮತ್ತೆ ಹಾಸನ ಮಂಡ್ಯ 3 ಕ್ಲಿಯರ್ ಆಗಿದೆ. ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ. ನಾಳೆ ಸಾಯಂಕಾಲ 4:15ಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳ ಘೋಷಣೆ ಮಾಡ್ತಾರೆ. ಈಗಾಗಲೇ ಎಲ್ರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ. ಅದೇನೋ ಗೊತ್ತಿಲ್ಲ, ಬಹುಶಃ ಕಾಂಗ್ರೆಸ್ ಅಲ್ಲಿ ಕೂಡ ಕೋಲಾರದ ಗೊಂದಲ ಇದೆ. ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರ್ಲಿಲ್ಲ, ಪಕ್ಷದ ಗೊಂದಲ ಇರ್ಲಿಲ್ಲ. ಬಿಜೆಪಿಗೂ ಅಥವಾ ಜೆಡಿಎಸ್ ಗೊಂದಲ ಇತ್ತು. ಈಗ ಅಧಿಕೃತವಾಗಿ ಬಿಜೆಪಿ ವರಿಷ್ಠರು ಇದನ್ನ ತೀರ್ಮಾನ ಮಾಡಿ ನಮ್ಗೆ ಬಿಟ್ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಕಟ್ಟಾಳೋಲಿಗೆ ಸೂಚನೆ ಕೊಟ್ಟಿದ್ದಾರೆ. ನೀವು ಖಂಡಿತವಾಗ್ಲೂ ಇದನ್ನ ಗೆಲ್ಸ್ಕೊಂಡ್ಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ, ಪಕ್ಷದ ನಿಷ್ಠಾವಂತರಾಗಿದ್ದೀರಿ, ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನ ಅಧಿಕೃತವಾಗಿ ಎಲ್ಲಿ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ತೂಕ ಸ್ಥಾನಮಾನ ಕೊಡ್ಲಿಕ್ಕೆ ಪಕ್ಷ ರೆಡಿ ಇದೆ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ. ಈಗಾಗಲೇ ಕೂಡ ನನಗೆ ಕಳೆದ ಒಂದು 6-7 ದಿವಸಗಳ ಹಿಂದೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ. ಯಾರೇ ಬಂದ್ರು ಕೂಡ ಬಹುಶಃ ನಿಮಗೆ ಬಂದ್ರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ, ನನಗ್ ಬಂದ್ರೆ ನೀವು ಮನಸ್ಫೂರ್ತಿ ಕೆಲಸ ಮಾಡ್ಬೇಕು, ನಾವಿಬ್ರು ಅನ್ಯೋನ್ಯವಾಗಿರ್ಬೇಕು ಅಂತ ಕೂಡ ಸಹ ಇಬ್ರು ಮಾತಲ್ಲಿ ಕೂಡ ಆಗಿದೆ. ಸೊ ಅದರಿಂದ ಮುನ್ಸಮ್ಮಣ್ಣರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮ್ಗೆ ಇದೆ. ಅದು ಗೆಲ್ಸ್ಕೊಂಬರ್ತಾರ ಅವ್ರು. ಯಾರಾಗ್ಬೋದು ಸರ್ ಅಭ್ಯರ್ಥಿಗಳು 3 ಕ್ಷೇತ್ರದಲ್ಲಿ ಯಾರಿದ್ದಾರೆ? 3 ಕ್ಷೇತ್ರದಲ್ಲಿ ಈಗಾಗಲೇ 1 ಕ್ಲಿಯರ್ ಆಗಿದೆ, ಒಂದು ಪ್ರಜ್ವಲ್ ರೇವಣ್ಣವರು, 2 ಕ್ಲಿಯರ್ ಆಗಿದೆ. ಸದ್ಯ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರೇ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ. ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ, ಘೋಷಣೆ ಆಗ್ತದೆ. ಸೊ ಇನ್ನು ಕೋಲಾರದ ಅಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು 2-4 ದಿವಸಗಳ ಹಿಂದೆ ಮೀಟಿಂಗ್ ನಡೀತು. ಅವ್ರು ಹೇಳಿದ್ರು, ನಾನು 2 ಕೇಸನ್ನ ಸೂಚನೆ ಮಾಡಿದ್ದೇನೆ, ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ. ಸೊ ಅವರಿಬ್ಬರು ಒಂದು ಒಮ್ಮತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವರು ಯಾರನ್ನ ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತದೆ. ಗೆದ್ಕೊಂಬರ್ಬೇಕು, 3 ಗೆದ್ಕೊಂಬರ್ಬೇಕು, ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣಗೊಂದು ರೆಸ್ಪೆಕ್ಟ್ ಕೊಟ್ಟು, ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು, ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ. ನಮ್ಮಲ್ಲಿ ಯಾವುದೋ ತರಹ ಭಿನ್ನಾಭಿಪ್ರಾಯಗಳಿಲ್ಲ. ಯಾಕ ನಮ್ಮಲ್ಲಿ ಎ ಟೀಮು, ಬಿ ಟೀಮು, ಒರಿಜಿನಲ್ ಟೀಮು, ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ. ನಮ್ದು ಏಕೀಚ್ ಒಂದೇ ಟೀಮ್, ಜೆಡಿಎಸ್ ಟೀಮ್. ಸೊ ಅದರಿಂದ ಪಕ್ಷ ಏನ್ ಹೇಳುತ್ತೆ, ವರಿಷ್ಠ ಏನ್ ಹೇಳುತ್ತೆ ಅದಕ್ಕೆ ನಾವು ತಲೆ ಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ದು. ಪಕ್ಷ ನಿಮ್ ಟಿಕೆಟ್ ಕೊಟ್ರೆ ನೀವು ಸ್ಪರ್ಧೆ ಮಾಡಕ್ಕೆ ರೆಡಿ ಇದ್ದೀರಾ? ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ಪಕ್ಷಕ್ಕೆ. ಈಗಾಗಲೇ ಹಾಸ್ಪಿಟ್ಲ್ ಕೂಡ ನನ್ನ ಕನ್ವಿನ್ಸ್ ಮಾಡಿದ್ದೀನಿ. ನಾನು ಇನ್ನೂ 1 ವರ್ಷ ಆಗಿದೆ MLA ಆಗಿ. ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ತೀರ್ಮಾನಕ್ಕೆ ನೀನ್ ಬಗ್ಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ತಂಡ, ಬಿಜೆಪಿ ವರಿಷ್ಠರು ನಾನು ಏನ್ ಹೇಳೋರು ಅಂತ ಗೊತ್ತಿಲ್ಲ, ಯಾರ ಹೆಸರು ಹೇಳಿದಾರೆ ಅಂತ ಗೊತ್ತಿಲ್ಲ. ಅದು ಕುಮಾರಣ್ಣನ ಇದ್ರಲ್ಲಿದೆ. ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರ ಆ ಸೂಚನೆಗೆ ನಾವೆಲ್ಲ ಭದ್ರಾಗ್ತೀವಿ, ನಾವೆಲ್ಲ ಸಿದ್ಧರಿದ್ದೀವಿ. ಒಂದ್ ವೇಳೆ ನಿಮ್ಮ ಹೆಸರು ಹೇಳಿದ್ರೆ ನೀವು ಸ್ಪರ್ಧಿಸ್ತೀರಾ? ನಾನು ಕುಮಾರಣ್ಣ ಆಲ್ರೆಡಿ ನನ್ನ ಮನಸ್ಸಿನ ಭಾವನೆಗಳನ್ನ, ನನ್ನ ಮನಸ್ಸಿನ ಅಂತರಾಳದ ಮಾತನ್ನ ಕುಮಾರಣ್ಣಗೆ ಹೇಳಿದ್ದೀನಿ. ಇನ್ನ ತೀರ್ಮಾನ ತಗೊಂತಾರೆ ದೊಡ್ಡವ್ರಿಗೆ ಮತ್ತು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಏನ್ ಹೇಳಿದೀರಾ? ಹೇಳಿದೀನಿ, ಅಂತರಾಳದ ಮಾತುಗಳು ಅಂತರಾಳದವ್ರಿಗೆ ಹೇಳಿದೀನಿ. ಸೊ ಅದರಿಂದ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅನ್ನೋದು ನಮಗೆ ನೋಡಿ ಸರ್, ಬಿಜೆಪಿ ಕ್ಯಾಂಡಿಡೇಟ್ ಅಥವಾ JDS ಕ್ಯಾಂಡಿಡೇಟ್ ಅಲ್ಲ, ನಾವು NDA ಕ್ಯಾಂಡಿಡೇಟ್.